ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಒಂದು ಫಿಶ್ ತವಾ ಫ್ರೈ ಮಾಡೋಣ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಸಿಂಪಲ್ಲಾಗಿ ನಾವು ಹೇಗೆ ಫಿಶ್ ಫ್ರೈನ ತವಾದಲ್ಲಿ ಮಾಡ್ಬೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಈಸಿಯಾಗಿ ಈ ಫಿಶ್ ಫ್ರೈನ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ಈಗ ನೋಡೋಣ. ಮೊದಲು ನಾನು ಇಷ್ಟು ಫಿಶ್ ತೊಗೊಂಡಿದ್ದೀನಿ. ಇದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ, ಹಾಗಾಗಿ ಈ ಫಿಶಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಮೊದಲು ನಾನು 2-3 ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ ಖಾರ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ಉಪ್ಪು ಖಾರ, ಹುಳಿ ಮತ್ತು ಖಾರ ಜಾಸ್ತಿ ಇದ್ದರೆ ಫಿಶ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಾ ಪುಡಿ, ಉಪ್ಪು ಮತ್ತು 2 ಸ್ಪೂನು ಕೊತ್ತಂಬರಿ ಕಾಳು ಪೌಡರು ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು. ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಕ್ಕೊತಿರೋದು ಹುಣಸೆ ಹುಳಿ. 1 ಗಂಟೆ ಮುಂಚೆನೇ ನೆನೆ ಇಟ್ಕೊಂಡು ಹುಣಸೆ ಹುಳಿನ ತೆಗೆದಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಬದಲು ನೀವು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು. ಬಟ್ ಹುಣಸೆ ಹುಳಿಯಿಂದನೇ ಫಿಶ್ಶು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಂಬೆಹಣ್ಣು ಹಾಕ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಫಿಶ್ಗೆ ಹಚ್ಚುವಷ್ಟು ಪುಡಿಗಳೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ಉಪ್ಪು ಖಾರ ನೋಡ್ಕೊಬೇಕಾಗುತ್ತೆ ಮಸಾಲೆ ಕಲಸಿದ ಮೇಲೆ. ಆಮೇಲೆ ಫಿಶ್ಶಿಗೆ ಹಚ್ಬಿಟ್ಟು 1 ಅವರು ಬಿಟ್ಬಿಟ್ಟು ಆಮೇಲೆ ನಾವು ತವಾ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಮಸಾಲೆ ಟೈಪಲ್ಲಿ ಇಷ್ಟು ಗಟ್ಟಿಯಾಗಿ ಅದನ್ನು ಹುಳಿ ಹಾಕ್ಕೊಂಡು ಕಲಿಸ್ಕೊಬೇಕು. ನೀರು ಹಾಕ್ಕೊಳ್ಬಾರ್ದು. ಈ ರೀತಿ ನೀಟಾಗಿ ಪೇಸ್ಟ್ ಥರ ಆದಮೇಲೆ ನಾವು ಒಂದೊಂದೇ ಫಿಶ್ಶಿಗೆ ನೀಟಾಗಿ ಇದನ್ನು ನೋಡಿ ಈ ರೀತಿ ಹಚ್ಕೊಬೇಕು ಫಿಶ್ಗಳಿಗೆ ನೀಟಾಗಿ. ಆಗ ನಮಗೆ ಉಪ್ಪು ಖಾರ ಎಲ್ಲ ಕಡೆ ಅಂಟುತ್ತೆ, ಹುಳಿ ಎಲ್ಲ ನೀಟಾಗಿ ಆಗುತ್ತೆ. ನಿಮಗೆ ಹುಣ್ಸೆಹಣ್ಣು ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ನೀಟಾಗಿ ಫಿಶ್ಶಿಗೆ ಹಾಕ್ಬಿಟ್ಟು 1 ಅವರ್ ಇಡಬೇಕಾಗುತ್ತೆ. ಸುತ್ತಲೂ ಈ ರೀತಿ ಕೈಯಲ್ಲೇ ಹಚ್ಚೋದ್ರಿಂದ ನೀಟಾಗಿ ಫಿಶ್ಗೆ ಅಂಟ್ಕೊಳ್ಳುತ್ತೆ. ಇದು ಬೇಕು ಅಂದರೆ ನೀವು ಇದಕ್ಕೆ ರವೆ ಕೂಡ ಹಾಕ್ಕೊಂಡು ರವಾ ಫ್ರೈ ಕೂಡ ಮಾಡ್ಕೊಬೋದು. ಬಟ್ ನಾನು ಹಾಗೆ ಸಿಂಪಲ್ಲಾಗಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಲೆ ಹಚ್ಚಿದ ಮೇಲೆ ರವೆನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಕೂಡ ತವಾ ಫ್ರೈ ಮಾಡ್ಬೋದು. ಬಟ್ ನಾನೀಗ ಸದ್ಯಕ್ಕೆ ಇದಷ್ಟೇ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಬೇಳೆ ಸಾರುಗಳ ಜೊತೆ ಸೈಡಲ್ಲಿ ತಿನ್ನಲಿಕ್ಕೆ ತಿಳಿ ಸಾರು ಅಥವಾ ಬೇಳೆ ಸಾರಿಗೆ ಸೈಡಲ್ಲಿ ಈ ಥರ ಫಿಶ್ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಈ ರೀತಿ ಎಲ್ಲ ಮಸಾಲೆ ಈ ರೀತಿ ನೀಟಾಗಿ ಹಚ್ಚಿದ ಮೇಲೆ ನಾವು 1 ಅವರ್ ಬಿಟ್ಟ ಮೇಲೆ ನೋಡಿ, ನಾನ್ ಸ್ಟಿಕ್ ತವಾದಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಬೇಕು. 1 ಸೈಡ್ ಆಲ್ರೆಡಿ ಬೆಂದಿದೆ. ಈಗ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ತುಂಬ ಹೊತ್ತು ಬೇಕಾಗಲ್ಲ, ಒಂದು 5 ಮಿನಿಟ್ಸಿಗೆ ಬೇಯ್ಕೊಳ್ಳುತ್ತೆ ಈ ಫಿಶ್ಶು. ಹಾಗಾಗಿ ಜಾಸ್ತಿ ಹೊತ್ತು ಇದರಲ್ಲಿ ಬೇಯೋ ಅವಶ್ಯಕತೆ ಇಲ್ಲ. ನಾನ್ ಸ್ಟಿಕ್ ಆದರೆ ಚೆನ್ನಾಗಿರುತ್ತೆ ಈ ಫಿಶ್ ಫ್ರೈ ಮಾಡಲಿಕ್ಕೆ. ನೋಡಿ, ಈಗ ನಮಗೆ ಫಿಶ್ ಫ್ರೈ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್ಲಾಗಿ ತವಾ ಫ್ರೈನ ನಾವು ಮಾಡ್ಕೊಳ್ಬೋದು ಮನೇಲಿರುವಂಥದ್ರಲ್ಲೇ. ಒಂದ್ಸಲ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡೋ ಅವಶ್ಯಕತೆಯೇ ಬರೋಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.